ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 63ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 63. ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಅನುವಾದ: ಕ್ರೋಧದಿಂದ ಅತ್ಯಂತ ಮೂಢ ಭಾವವು ಉಂಟಾಗುತ್ತದೆ. ಮೂಢಭಾವದಿಂದ ಸ್ಮೃತಿಯಲ್ಲಿ ಭ್ರಮಣೆಯುಂಟಾಗುತ್ತದೆ. ಸ್ಮೃತಿಯಲ್ಲಿ ಭ್ರಮೆಯುಂಟಾಗುವುದರಿಂದ ಬುದ್ಧಿ ಅರ್ಥಾತ್ ಜ್ಞಾನಶಕ್ತಿಯು ನಾಶವಾಗಿ ಹೋಗುತ್ತದೆ. ಮತ್ತು ಬುದ್ಧಿ ನಾಶವಾಗುವುದರಿಂದ ಈ ಪುರುಷನು ತನ್ನ ಸ್ಥಿತಿಯಿಂದ ಜಾರಿ ಬೀಳುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಇಲ್ಲಿ ಭಗವಂತ ಹಿಂದಿನ ಶ್ಲೋಕದಲ್ಲಿ ಕೆಲವೊಂದು ವಿಷಯ ಹೇಳ್ದ, ಹೇಗೆ ಬುದ್ಧಿನಾಶ ಆಗುತ್ತೆ ಏನು ಅಂತಂದ್ಬಿಟ್ಟು, ಕೋಪ ಬರೋದು ಅಲ್ಲಿವರೆಗೂ ನಾವು ತಿಳ್ಕೊಂಡಿದ್ವಿ. ಇಲ್ಲಿ ಮುಂದುವರೆದು ಹೇಳ್ತಾನೆ, ಕೋಪ ಬಂದಾಗ ಮೂಢಭಾವ ಉಂಟಾಗುತ್ತೆ. ಮೂಢಭಾವದಿಂದ ಏನಾಗುತ್ತೆ? ಸ್ಮೃತಿಯಲ್ಲಿ ಭ್ರಮೆ ಉಂಟಾಗುತ್ತೆ. ಅಂದರೆ ಅವನಿಗೆ ಬುದ್ಧಿಶಕ್ತಿನೇ ಹೊರಟೋಗ್ಬಿಡುತ್ತೆ. ಅಂದರೆ ಯೋಚನೆ ಮಾಡುವಂಥ ವಿವೇಕನೇ ಕಳ್ಕೊಂಡ್ಬಿಡ್ತಾನೆ ಅವನು. ಸ್ಮೃತಿಯಲ್ಲಿ ಭ್ರಮೆ ಉಂಟಾಗೋದ್ರಿಂದ ಬುದ್ಧಿ ಅರ್ಥಾತ್ ಜ್ಞಾನಶಕ್ತಿ ನಾಶವಾಗಿ ಹೋಗುತ್ತೆ. ಮತ್ತು ಬುದ್ಧಿ ನಾಶ ಆಗೋದ್ರಿಂದ ಅಂಥ ಪುರುಷ ತನ್ನ ಸ್ಥಿತಿಯಿಂದ ಜಾರಿ ಬೀಳ್ತಾನೆ. ಅವನು ಯಾವ ಒಂದು ಸ್ಥಿತಿಯಲ್ಲಿ ಇರ್ತಾನೋ ಅಲ್ಲಿಂದ ಅವನು ಕೆಳಗಡೆ ಬೀಳ್ತಾನೆ. ಒಂದಕ್ಕೊಂದು ಹೇಗೆ ಕನೆಕ್ಷನ್ ಇದೆ ಅನ್ನೋದು, ಆ ಒಂದು ವಿಷಯದಲ್ಲಿ ಆಸಕ್ತಿ ಉಂಟಾಗೋದ್ರಿಂದ ಅಲ್ಲಿಂದ ಹಿಡಿದು ಹೇಗೆ ತಾನು ಪತನ ಹೊಂದುತ್ತಾನೋ ಅಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದಾನೆ 2 ಶ್ಲೋಕಗಳಲ್ಲಿ. ನೋಡಿ, ಈಗ ಕೋಪ ಬರೋವರೆಗೂ ನಮಗೆ ಗೊತ್ತಾಗಿತ್ತು. ಕೋಪ ಬಂದ ಮೇಲೆ ಏನಾಗುತ್ತೆ? ಮೂಢ ಭಾವನೆ ಉಂಟಾಗುತ್ತೆ. ಆಮೇಲೆ ಏನಾಗುತ್ತೆ? ಸ್ಮೃತಿ ಭ್ರಮೆ ಆಗುತ್ತೆ. ನೋಡಿ, ಇವಾಗ ಕೋಪ ಬಂದಿರೋ ಮನುಷ್ಯ ತನ್ನ ವಿವೇಕವನ್ನೇ ಕಳ್ಕೊಂಡ್ಬಿಡ್ತಾನೆ. ಏನಂದರೆ ಅದು ಮಾತಾಡ್ತಾನೆ, ಹೇಗಂದ್ರೆ ಹಾಗೆ ನಡ್ಕೊಳ್ತಾನೆ, ತಾನೇನೋ ಒಂದು ರಿಯಾಕ್ಷನ್ ಮಾಡಿಬಿಡ್ತಾನೆ. ಆಮೇಲೆ ಅವನು ಪಶ್ಚಾತ್ತಾಪ ಪಡ್ತಾನೆ. ಏನು ಪ್ರಯೋಜನ ಅಲ್ವಾ? ಅಂದರೆ ತನ್ನ ಸ್ಥಿತಿಯಿಂದನೇ ಅವನು ಕೆಳಗಡೆ ಜಾರಿ ಬಿದ್ದೋಗ್ತಾನೆ ಅಂತ ಅರ್ಥ. ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಕೋಪದಿಂದ ಉಂಟಾಗುವಂಥ ಅತ್ಯಂತ ಮೂಢಭಾವ ಅಂತ ಹೇಳಿದಾರಲ್ಲ, ಅದರ ಸ್ವರೂಪ ಏನು ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಉತ್ತರ ಏನು ಅಂತಂದರೆ, ಮನುಷ್ಯನ ಅಂತಃಕರಣದಲ್ಲಿ ಕ್ರೋಧದ ವೃತ್ತಿ ಜಾಗೃತವಾದಾಗ ಅವನ ಅಂತಃಕರಣದಲ್ಲಿ ವಿವೇಕ ಶಕ್ತಿ ಅನ್ನೋದು ಅಭಾವವಾಗ್ಬಿಡುತ್ತೆ. ವಿವೇಕ ಶಕ್ತಿ ಅಂತಂದರೆ ಏನು? ಅವನು ಯೋಚನೆ ಮಾಡುವಂಥ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಡಿಸಿಷನ್ ತಗೊಳ್ಳುವಂಥ ಒಂದು ಕೆಪಾಸಿಟಿನ ಕಳ್ಕೊಂಡ್ಬಿಡ್ತಾನೆ. ಅವನು ಸ್ವಲ್ಪ ಕೂಡ ಹಿಂದೆ ಮುಂದೆ ಯೋಚಿಸೋದಿಲ್ಲ. ಆಮೇಲೆ ಕೋಪಕ್ಕೆ ವಶನಾಗಿ ಅವನು ಪ್ರವೃತ್ತನಾಗುವಂಥ ಕಾರ್ಯದ ಪರಿಣಾಮದ ಬಗ್ಗೆನೂ ಕೂಡ ಅವನು ಸ್ವಲ್ಪನೂ ಗಮನ ಹರಿಸೋದಿಲ್ಲ. ನಾನು ಈ ರೀತಿ ಮಾಡಿದ್ರೆ, ಕೋಪದಿಂದ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾನಲ್ಲ, ಅದರಿಂದ ಏನು ರಿಯಾಕ್ಷನ್ ಆಗ್ಬೋದು, ಅದರ ಪರಿಣಾಮ ಏನಾಗ್ಬೋದು, ಅದ್ರ ಬಗ್ಗೆನೂ ಅವನಿಗೆ ಗಮನ ಇರೋದಿಲ್ಲ. ಇದೇ ಕೋಪದಿಂದ ಉಂಟಾಗುವಂತಹ ಸಮ್ಮೋಹ ಅರ್ಥಾತ್ ಅತ್ಯಂತ ಮೂಢಭಾವದ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಕೋಪ ಬರುತ್ತೋ ಅವನು ಏನು ಮಾಡ್ತಾನೆ ಅಂತ ಗೊತ್ತಾಗಲ್ಲ. ಆ ಕೋಪ ಇಳಿದ ಮೇಲೆ ತಾನು ಮಾಡಿದ ಕೆಲಸ ಎಂಥ ಕೆಲಸ ಮಾಡಿಬಿಟ್ನಪ್ಪ ಅಂತ ಅವನು ಪಶ್ಚಾತ್ತಾಪ ಪಡ್ತಾನೆ. ಕೆಲವರು ಪಶ್ಚಾತ್ತಾಪ ಪಡ್ತಾರೆ, ಕೆಲವರು ಅದೂ ಮಾಡೋದಿಲ್ಲ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಸಮ್ಮೋಹದಿಂದ ಉಂಟಾಗುವ ಸ್ಮೃತಿ ವಿಭ್ರಮ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಯಾವಾಗ ಕೋಪ ಬಂದ ಕಾರಣದಿಂದ ಮನುಷ್ಯನ ಅಂತಃಕರಣದಲ್ಲಿ ಮೂಢಭಾವ ಹೆಚ್ಚಾಗ್ಬಿಡುತ್ತೋ ಆಗ ಅವನ ಸ್ಮರಣ ಶಕ್ತಿ ಹೊರಟೋಗ್ಬಿಡುತ್ತೆ, ಕಂಗೆಟ್ಟು ಹೋಗುತ್ತೆ. ಅಂದರೆ ಅವನು ನೆನಪಿನ ಶಕ್ತಿಯನ್ನೇ ಕಳ್ಕೊಂಡ್ಬಿಡ್ತಾನೆ. ಅಂದರೆ ಮುಂದೆ ಇರುವಂಥ ಮನುಷ್ಯ ಯಾರವನು ಅಥವಾ ಯಾವ ಮನುಷ್ಯನ ಜೊತೆ ನನ್ನ ಸಂಬಂಧ ಏನಿದೆ ಅದನ್ನು ಮರ್ತು ಹೋಗ್ತಾನೆ. ಅವನು ನಾನು ಏನು ಮಾಡಬೇಕು ಅನ್ನೋದನ್ನು ಮರ್ತು ಹೋಗ್ತಾನೆ, ಏನು ಮಾಡಬಾರ್ದು ಅನ್ನೋದನ್ನು ಮರ್ತು ಹೋಗ್ತಾನೆ. ನಾನು ಇಂಥ ಕೆಲಸವನ್ನು ಯಾವ ರೀತಿ ಮಾಡೋದಕ್ಕೆ ನಿಶ್ಚಯ ಮಾಡಿದೆ, ಮತ್ತೀಗ ಏನು ಮಾಡ್ತಾ ಇದ್ದೀನಿ ಅಥವಾ ನಾನು ಮಾಡ್ತಾ ಇರೋ ಕೆಲಸ ಏನು, ಎಲ್ಲವನ್ನೂ ಕೂಡ ಅವನು ಮರ್ತೋಗ್ತಾನೆ. ಅದ್ರ ಕಡೆ ಅವನಿಗೆ ಗಮನನೇ ಇರೋದಿಲ್ಲ. ಅದಕ್ಕೋಸ್ಕರನೇ ಮೊದಲು ಯೋಚಿಸಿದಂಥ ಮಾತುಗಳನ್ನು ಅವನು ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನ ಸ್ಮೃತಿ ಏನಾಗಿರುತ್ತೆ? ಚಿನ್ನ ಭಿನ್ನವಾಗಿ ಹೋಗ್ಬಿಡತ್ತೆ. ಇದೇ ಸಮ್ಮೋಹದಿಂದ ಉಂಟಾಗುವಂಥ ಸ್ಮೃತಿ ವಿಭ್ರಮ ಅನ್ನುವಂಥ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಈಗ ಕೋಪ ಬಂದ ಮೇಲೆ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಒಳಗಡೆ ಒಂದು ಭಾವನೆ ಶುರುವಾಗುತ್ತಲ್ಲ, ಅವಾಗ ಏನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ನಾನು ಏನು, ಮುಂದೆ ಇರೋರು ಏನಾಗಬೇಕು ನನಗೆ, ಅಥವಾ ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ ಎಲ್ಲವನ್ನೂ ಕೂಡ ಮರ್ತವನು ವಿಚಿತ್ರವಾಗಿ ನಡ್ಕೊಳ್ತಾನೆ.
ಮುಂದಿನ ಪ್ರಶ್ನೆ ಏನು ಅಂತಂದರೆ, ಸ್ಮೃತಿ ವಿಭ್ರಮದಿಂದ ಬುದ್ಧಿನಾಶವಾಗುವುದು ಮತ್ತು ಬುದ್ಧಿನಾಶದಿಂದ ಮನುಷ್ಯ ತನ್ನ ಸ್ಥಿತಿಯಿಂದ ಪತಿತನಾಗುವುದು ಅಂತಂದರೆ ಅರ್ಥ ಏನು? ಉತ್ತರ ಏನಪ್ಪ ಅಂತಂದರೆ, ಈಗ ಮೇಲ್ ಹೇಳಿರೋ ಪ್ರಕಾರ ಸ್ಮೃತಿಯಲ್ಲಿ ವಿಭ್ರಮ ಉಂಟಾಗೋದ್ರಿಂದ ಅಂತಃಕರಣದಲ್ಲಿ ಯಾವುದೇ ಕರ್ತವ್ಯ ಅಕರ್ತವ್ಯ ಇದನ್ನು ನಿಶ್ಚಯಿಸುವಂತಹ ಶಕ್ತಿ ಇರೋದಿಲ್ಲ ಅಲ್ವಾ, ಅದನ್ನು ಬುದ್ಧಿನಾಶ ಅಂತ ಹೇಳೋದು. ಈಗ ನನ್ನ ಕರ್ತವ್ಯ ಏನು, ನಾನು ಮಾಡಬೇಕಾಗಿರೋದೇನು ಅಥವಾ ನಾನು ಮಾಡಬಾರದಂಥದ್ದು ಏನು ಎಲ್ಲವನ್ನೂ ಅವನು ಯೋಚನೆ ಮಾಡೋದನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ. ಆ ನಿಶ್ಚಯ ಮಾಡುವಂಥ ಶಕ್ತಿನೇ ಅವನಲ್ಲಿ ಇರೋದಿಲ್ಲ, ಅದನ್ನು ಬುದ್ಧಿನಾಶ ಆಗೋದು ಅಂತ ಹೇಳೋದು. ಈಗ ನಮಗೆ ಅತಿಯಾದ ಕೋಪ ಬಂದಾಗ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದೇ ನಮಗೆ ಗೊತ್ತಾಗಲ್ಲ. ನಾವೇ ಹೇಳ್ತೀವಿ, ನನಗೆ ಕೋಪ ಬಂದರೆ ನಾನೇನು ಮಾಡ್ತೀನೋ ನನಗೇ ಗೊತ್ತಿಲ್ಲ ಅಂತ ಹೇಳ್ತೀವಿ ತಾನೇ. ಅದು ನಮಗೆ ಗೊತ್ತಿದೆ ನಾನೇನು ಮಾಡ್ತೀನೋ ಇಲ್ವೋ ಅಂತ. ಅದಕ್ಕೆ ನಾವು ಕೋಪವನ್ನು ಬರೆಸ್ಕೋಬಾರ್ದು, ಕೋಪ ಬರೋದಕ್ಕೆ ನಮ್ಮ ಮೇಲೆ ಬಿಡಬಾರ್ದು. ಇವೆಲ್ಲ ರಾಕ್ಷಸರು ಅಂತ ತಿಳ್ಕೋಬೇಕು. ಆ ರಾಕ್ಷಸರು ನಮ್ಮ ಮೇಲೆ ಹಾವಿ ಆಗೋದಕ್ಕೆ ನಾವು ಬಿಡಬಾರ್ದು. ನಾವು ಸೌಮ್ಯವಾಗಿ ದೇವತೆಗಳ ಹಾಗಿರಬೇಕು, ಆಯಿತಾ? ಇವಾಗ ಬುದ್ಧಿನಾಶ ಆಗೋದು ಅಂದರೆ ಗೊತ್ತಾಯ್ತಾ? ನಾವು ಏನು ಮಾಡಿದ್ರೆ ಸರಿ, ಏನು ಮಾಡ್ತಾ ಇದ್ದೀನಿ, ಏನು ಮಾಡಬಾರ್ದು ಎಲ್ಲವನ್ನ ಯೋಚನೆ ಮಾಡುವಂಥ ಶಕ್ತಿನ ಕಳ್ಕೊಳ್ತೀವಲ್ವಾ, ಅದನ್ನು ಬುದ್ಧಿನಾಶ ಆಗೋದು ಅಂತ ಹೇಳೋದು. ಹೀಗಾಗೋದ್ರಿಂದ ಏನಾಗುತ್ತೆ, ಮನುಷ್ಯ ತನ್ನ ಕರ್ತವ್ಯವನ್ನು ಬಿಟ್ಬಿಟ್ಟು ಅಕರ್ತವ್ಯದಲ್ಲಿ ಪ್ರವೃತ್ತನಾಗ್ತಾನೆ. ಅವನ ವ್ಯವಹಾರದಲ್ಲಿ ಏನಿರುತ್ತೆ, ಕಟುತ್ವ ಇರುತ್ತೆ, ಕಠೋರತೆ ಇರುತ್ತೆ, ಹೇಡಿತನ ಇರುತ್ತೆ, ಹಿಂಸೆ ಇರುತ್ತೆ, ಪ್ರತಿಹಿಂಸೆ ಇರುತ್ತೆ, ದೀನತೆ ಇರುತ್ತೆ, ಜಡತೆ ಇರುತ್ತೆ, ಮೂಢತೆ ಇರುತ್ತೆ. ಈ ರೀತಿ ಬೇಕಾದಷ್ಟು ದೋಷಗಳು ಬಂದುಬಿಡುತ್ತೆ. ಅದರಿಂದ ಅವನ ಪತನ ಆಗೋಗುತ್ತೆ. ಅಂದರೆ ಯಾವುದೆಲ್ಲ ನಮ್ಮ ಒಳಗಡೆ ಇರಬಾರ್ದು ಅಂಥದ್ದು ಎಲ್ಲ ಗುಣಗಳು ನಮಗೆ ಬಂದ್ಬಿಡುತ್ತೆ. ಅವನು ತನ್ನ ಕರ್ತವ್ಯವನ್ನು ಮಾಡೋದು ಬಿಟ್ಬಿಟ್ಟು ಯಾವುದನ್ನು ಮಾಡಬಾರ್ದು ಅದನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಹಿಂಸೆ ಕೊಡೋದು ಅದೆಲ್ಲ ಮಾಡ್ತಾನೆ ಕೋಪ ಬಂದಾಗ. ಅದರಿಂದ ಏನಾಗುತ್ತೆ, ಅವನ ಪತನವಾಗುತ್ತೆ. ಬೇಗ ಅವನು ತನ್ನ ಹಿಂದಿನ ಸ್ಥಿತಿಯಿಂದ ಅವನು ಹೇಗಿರ್ತಾನೋ ಅಲ್ಲಿಂದ ಫುಲ್ಲು ಅಧಪತನಕ್ಕೆ ಬಂದು ಇಳಿದು ಬಿಡ್ತಾನೆ. ಮತ್ತೆ ಸತ್ತ ನಂತರ ಬೇರೆ ಬೇರೆ ರೀತಿಯ ನೀಚ ಯೋನಿಗಳಿರುತ್ತಲ್ಲ, ಕೆಳಮಟ್ಟದ ಯೋನಿಗಳು ಅಂತ ಹೇಳ್ತೀವಲ್ವಾ, ಅಲ್ಲಿ ಅಥವಾ ನರಕದಲ್ಲಿ ಅವನು ಬೀಳ್ತಾನೆ. ಇದು ಬುದ್ಧಿನಾಶದಿಂದ ಅವನು ತನ್ನ ಸ್ಥಿತಿಯಿಂದ ಪತನವಾಗೋದು ಅಂದರೆ ಅರ್ಥ. ಈಗ ನಾವು ಆಧ್ಯಾತ್ಮಿಕದಲ್ಲಿ ಹೋಗ್ತಾ ಇರ್ತೀವಿ, ಆದರೆ ಯಾವಾಗ ಆಸಕ್ತಿ ಬರುತ್ತೋ ಆಸಕ್ತಿಯಿಂದ ಕಾಮನೆ ಉಂಟಾಗುತ್ತೆ. ಕಾಮನೆ ಈಡೇರಲಿಲ್ಲ ಅಂತಂದರೆ ಕೋಪ ಬರುತ್ತೆ. ಕೋಪ ಬರೋದ್ರಿಂದ ಏನಾಯಿತು, ನಾನು ಯಾವ ಸ್ಥಿತಿಯಲ್ಲಿರ್ತೀನೋ ಅಲ್ಲಿಂದ ನಾನು ಕೆಳಗಡೆ ಬೀಳುವಂಥ ಸಂದರ್ಭ ಬರುತ್ತೆ. ಅದಕ್ಕೆ ನಮ್ಮ ಮನಸ್ಸು ಸ್ಥಿರವಾಗಿಟ್ಕೋಬೇಕು. ನಮ್ಮ ಇಂದ್ರಿಯಗಳನ್ನು, ನಮ್ಮ ಮನಸ್ಸನ್ನು ಕೂಡ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು. ಆ ಮನಸ್ಸು ಮತ್ತು ಇಂದ್ರಿಯಗಳನ್ನು ಭಗವಂತನ ಕೆಲಸಗಳಲ್ಲಿ ತೊಡಗಿಸ್ಬೇಕು. ಆವಾಗ ಅದು ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಅದು ಅಧಪತನಕ್ಕೆ ಹೋಗೋದಂತೂ ಗ್ಯಾರಂಟಿ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.